ವಾವ್ 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 ಬ್ಯೂಟಿ. ಕೀಪ್ ಗೋಯಿಂಗ್. ಓಕೆ ಒಳಗಡೆ ಗೋ. ಆ ವಾಟರ್ ಕ್ರಾಸಿಂಗ್ ಆದಮೇಲೆ ಈ ಥರ ಗಿಡಗಳ ಮಧ್ಯ ನಮ್ಮ ಲೆವೆಲ್ಗಿದೆ ನೀರು. ಮಳೆ ಜೋರಾಯಿತು. ಆ ಸ್ಪೇಸ್ ಆಫ್ ದೂದ್ ಸಾಗರು ಹಿಂಗಿದೆ. ಓ ಮೈ ಗಾಡ್, ಬ್ಯೂಟಿ. ಏನು ಗುರು ಇದು ಅಡ್ವೆಂಚರ್ ಮೇಲೆ ಅಡ್ವೆಂಚರ್. ಇವತ್ತು ವಾಟರ್ ಕ್ರಾಸಿಂಗ್ಗಳು, ಸಣ್ಣ ಹುಳಗಳು, ಮಳೆಗಳು, ಹಾವುಗಳು, ಜಲಪಾತಗಳು. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಆಲ್ ರೈಟ್, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ಅಲೆಮಾರಿಗಳು. ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ದೀರಾ ಆಲ್ರೆಡಿ. ಎಲ್ಲಿಗೆ ಅಂತ ಕೆಲವರು ಗೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದರಲ್ಲಿ ಪುನೀತ್ ಬ್ರೋ ಫಸ್ಟ್ ಗೆಸ್ ಮಾಡಿಬಿಟ್ರು ಆಲ್ರೆಡಿ, ದೂದ್ ಸಾಗರ್ ಅಂತ. ಸೊ ನಮ್ಮ ಇವತ್ತು ರೈಡ್ ಅಂತೀನಿ, ನಮ್ಮ ಇವತ್ತು ಟ್ರಾವೆಲ್ ಬಂದುಬಿಟ್ಟು ದೂದ್ ಸಾಗರ್ ಕಡೆಗೆ. ಸೊ ಇದೊಂಥರ ಇನ್ಸ್ಟಂಟ್ ಪ್ಲ್ಯಾನು. ಜಸ್ಟ್ ಮಲ್ಕೊಂಡಿದ್ವಿ, ಎದ್ದ ತಕ್ಷಣ ರಜಾ ಇತ್ತು. ಏನು ಮಾಡೋದು ಅಂದ್ಕೊಂಡಾಗ ದೂದ್ ಸಾಗರ್ ಟ್ರೆಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲ ಫಾರೆಸ್ಟ್ ಚೆಕ್ ಮಾಡಿದ್ವಿ, ಎಂಟ್ರಿ ಫೀಸ್ ಎಲ್ಲ ಚೆಕ್ ಮಾಡಿದ್ವಿ, ಯಾವ್ದು ಟ್ರೆಕ್ಕಿಂಗ್ ಓಪನ್ ಇದೆಯಾ ಅಂತ. ಎಲ್ಲ ಓಪನ್ ಇತ್ತು. ಮತ್ತು ಟ್ರೈನ್ ಚೆಕ್ ಮಾಡಿದ್ವಿ, ಟ್ರೈನ್ ಟಿಕೆಟ್ಸ್ ಕೂಡ ಸಿಕ್ತು. ಆ್ಯಕ್ಚುಲಿ ನಮಗೆ ಟ್ರೈನ್ ಸ್ವಲ್ಪ ಸೋರಿಗಿದೆ, ಆಮೇಲೆ ಹೇಳ್ತೀನಿ. ಸೊ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೊಂಡ್ವಿ. ಸೊ ಈಗ ಕಾರ್ ತೊಗೊಂಡು ತಮ್ಮ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬಿಡ್ತೀವಿ ಯಶವಂತಪುರಕ್ಕೆ. ಸೊ ಒಳ್ಳೆ ಅಡ್ವೆಂಚರಸ್ ಟ್ರಾವೆಲ್ಲು. ತುಂಬ ದಿನದಿಂದ ಅನ್ಕೊತಾ ಇದ್ದೀವಿ ಟ್ರಕ್ ಇದೊಂದು ಮಾಡಲೇಬೇಕು ಅಂತ. ಆಲ್ಮೋಸ್ಟ್ ಸುಮಾರು ವರ್ಷದಿಂದ ಅನ್ಕೊತಿದ್ದೆ ಮಾಡಬೇಕು ಅಂತ. ಇವತ್ತು ಕೂಡ ಬಂದಿದೆ. ಅದು ಫುಲ್ ಕಂಪ್ಲೀಟ್ಲಿ ಮಾನ್ಸೂನ್ ಇದೆ. ನೆನ್ನೆ ಗೈಡ್ ಕಾಲ್ ಮಾಡಿದ್ರು ನಮಗೆ. ಫುಲ್ಲು ಹೈ ಅಲರ್ಟ್ ಇದೆಯಂತೆ, ಅಂದರೆ ಮಳೆ ತುಂಬ ಇದೆಯಂತೆ. ಮತ್ತು ಎಂಟೈರ್ ಗೋವಾನ ರೆಡ್ ಅಲರ್ಟ್ ಹಾಕಿದ್ದಾರಂತೆ. ಅದಕ್ಕೋಸ್ಕರ ಕಾಲ್ ಮಾಡಿ ಹೇಳಿದ್ರು, ಸರ್ ಈ ಥರ ಇದೆ, ಮಳೆ ಇರುತ್ತೆ, ಓಕೆ ಅಲ್ವಾ ಅಂತ. ಪರವಾಗಿಲ್ಲ ಸರ್, ಬರ್ತಾ ಇದೀವಿ ನಾವು, ಮಳೆ ಇದ್ರೂ ಪರವಾಗಿಲ್ಲ, ವಿ ವಾಂಟ್ ಟು ಡೂ ಇಟ್, ಟ್ರೆಕ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದರಲ್ಲೂ ಇವತ್ತು ನಮ್ಮ ಡ್ಯಾಡಿ ಬರ್ಡೇ. ನಮ್ಮ ಡ್ಯಾಡಿ ನಮ್ಮನ್ನು ಬಿಟ್ಟು ಹೋಗಿ ಆಲ್ಮೋಸ್ಟ್ 5 years ಆಗ್ತಿದೆ. ಸೊ ಇವತ್ತು ನಮ್ಮ ಅಮ್ಮ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಅಲ್ಲಿಂದ ನಾನು ಟ್ರೈನ್ಗೆ ಹೋಗ್ತೀನಿ ಅಲ್ಲಿಂದ. ಸೊ ಬೆಳಗ್ಗೆ ಟೆಂಪಲ್ ಕೂಡ ಹೋಗಿದ್ವಿ, ಪ್ರಸಾದ ಕೂಡ ಇಲ್ಲೇ ಇದೆ, ಅದು ಆಶೀರ್ವಾದ ತೊಗೊಂಡ್ಬಂದ್ವಿ. ಸೊ ಆಲ್ ದ ಬೆಸ್ಟ್ ಟು ಅಸ್ ಫಾರ್ ಅ ಟ್ರೆಕ್ಕಿಂಗ್. ಸೊ ಆಲ್ ರೈಟ್, ಆ್ಯಕ್ಚುಲಿ ಟ್ರೈನು 1 hour ಲೇಟ್ ಆಯಿತು. ಇವಾಗ ಬಂದಿದ್ದೀವಿ ವಾಸ್ಕೋ ಎಕ್ಸ್ಪ್ರೆಸ್ಸು. ಯಶವಂತಪುರದಿಂದ ವಾಸ್ಕೋ ಹೋಗುತ್ತೆ, ಗೋವಾ ಹತ್ರ ಹೋಗುತ್ತೆ. ಆ್ಯಕ್ಚುಲಿ ಟ್ರೈನ್ ಇದ್ದು 3 ಗಂಟೆಗೆ. ನಾವು ಮನೆ ಬಿಟ್ಟಾಗ 1:30 ಆಗಿಬಿಟ್ಟಿತ್ತು. 1.5 hour ಮೇಲೆ ಟ್ರಾವೆಲ್ ಟೈಮ್ ತೋರಿಸ್ತಾಯಿತ್ತು. ಆಟೋಲ್ಲಿ ಬಂದು ರೀಚ್ ಆಗೋಷ್ಟರಲ್ಲಿ ಅವನು 3 ಆಗೋಯಿತು. ಇನ್ ಕೇಸ್ ಟ್ರೈನ್ ಏನಾದರೂ ಆನ್ ಟೈಮ್ ಬಿಟ್ಟಿದ್ದಿದ್ರೆ ಟ್ರೈನ್ ಪಕ್ಕ ಮಿಸ್ ಆಗ್ತಾಯಿತ್ತು. ಇಟ್ ವಾಸ್ ಅವರ್ ಲಕ್. ಯೂಶ್ವಲಿ ನಾವು ನೋಡಿರೋ ಪ್ರಕಾರ ಟ್ರೈನ್ ಯಾವಾಗ ಲೇಟ್ ಆಗುತ್ತೆ. ಇವತ್ತು 1 hour ಡಿಲೇ ಆಗಿದೆ. ಸೊ ಫಾರ್ 4 ಗಂಟೆಗೆ ಬಿಡುತ್ತಂತೆ. ನಾಳೆಗೆ ನನಗೂ ಹೆಲ್ಪ್ ಆಯಿತು. 2:30ಗೆ ತೋರಿಸ್ತಾ ಇತ್ತು, ಈಗ ಒಂದು 3:30-4 ಗಂಟೆ ಆಗ್ಬೋದು. ಸೊ ಅಲ್ಲೋಗಿ ಕಾಯೋದು ತಪ್ಪುತ್ತೆ. ಯಶವಂತಪುರದಲ್ಲಿ ಇದ್ದೀವಿ. ಆ್ಯಕ್ಚುಲಿ ಟ್ರೈನು ನಾವು ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡಿದ್ದು. ನೆನ್ನೆ ಟ್ರೈ ಮಾಡಿದ್ವಿ, ನೆನ್ನೆ ನಮ್ಗೆ ರಜಾ ಇತ್ತು ಅಂದ್ಬಿಟ್ಟು ನೆನ್ನೆಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಇವತ್ತಿಗೆ ಬುಕ್ ಮಾಡ್ಕೊಂಡ್ವಿ. ಇವತ್ತು ಸಿಕ್ಕಿದ್ದು ನಮಗೆ ಆ್ಯಕ್ಚುಲಿ ಸಿಕ್ಕಿದ್ದು RAC. ರಿಟರ್ನ್ ಟಿಕೆಟ್ ಬರಬೇಕಾದ್ರೆ ನಮ್ಗೆ ಟ್ರೈನಿಂದ ಕನ್ಫರ್ಮ್ ಆಗಲಿಲ್ಲ ಟಿಕೆಟ್ಸು. ಬಟ್ ಸುಮಂತ್ ರೈಲ್ವೆ ಸ್ಟೇಷನ್ ಕೆಲಸ ಮಾಡ್ತಾನಲ್ವಾ, ಸೊ ಅವ್ನು ಸ್ವಲ್ಪ ರೆಕಮೆಂಡೇಷನ್ ಮಾಡಿ ನಮಗೆ 2 ಸೀಟು ಕನ್ಫರ್ಮ್ ಆಯಿತು ನಮಗೆ ಹೋಗ್ಬೇಕಾದ್ರೆ. ಇಲ್ಲ ಅಂದಿದ್ದರೆ ಒಂದೇ ಸೀಟಲ್ಲಿ ಇಬ್ಬರು ಹೋಗೋಕ್ಕಾಗಿತ್ತು. ಲಾಸ್ಟ್ ಟೈಮ್ ನಾವು ಡೆಲ್ಲಿಗೆ ಹೋದ್ವಲ್ಲ ಆ ಥರ. ಸೊ ಇಟ್ ವಾಸ್ ಅವರ್ ಲಕ್. ಸುಮಂತಿಂದ ನಮಗೆ ಹೆಲ್ಪ್ಫುಲ್ಲಾಗಿ ಈ ಟಿಕೆಟ್ಸ್ ಕನ್ಫರ್ಮ್ ಆಗಿ ನಮಗೆ 2 ಸೆಪ್ರೇಟ್ ಸೀಟ್ ಸಿಕ್ಕಿದೆ. ಸೊ ಆ್ಯಕ್ಚುಲಿ ಏನಾಗಿತ್ತು, 3 o'clock ಟ್ರೈನ್ ಬಿಡಬೇಕಾಗಿತ್ತು. ಈಗ ಆಲ್ಮೋಸ್ಟು 4:30 ಆಗಿದೆ. ಈಗ ಯಶವಂತಪುರ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 1.5 hour ಡಿಲೇ ಆಗಿದೆ. ಮೋಸ್ಟ್ಲಿ ಹೋಗ್ತಾ ಆನ್ ದಿ ವೇ ಕ್ಯಾಚಪ್ ಮಾಡ್ಕೋಬೋದು. ಕ್ಯಾಚಪ್ ಮಾಡ್ಕೊಂಡ್ರೆ 2:30ಗೆ ಹೋಗುತ್ತೆ ಕೂಲಮ್ಗೆ. ಇಲ್ಲ ಅಂದರೆ ಇಟ್ ಮೈಟ್ 1.5 hour ಲೇಟ್ ಆಗ್ಬೋದು. ಮೋಸ್ಟ್ಲಿ 4 ಗಂಟೆ 4:15 ಆಗ್ಬೋದೇನೋ. ಯೂಶ್ವಲಿ ಇದೆಲ್ಲ ಕಾಮನ್ ಟ್ರೈನಲ್ಲಿ. ನಾನು ಲಾಸ್ಟ್ ಟೈಮ್ ಮೊದಲು ನೋಡಿದ್ದೆ ನಾನು. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್.
ನಾನು ಡಯಟ್ ಮಾಡ್ತಾಯಿದ್ದೀವಿ, ಹೊರಗಡೆ ಫುಡ್ಡೆಲ್ಲೂ ತಿಂತಾಯಿಲ್ಲ. ಅದಕ್ಕೋಸ್ಕರ ಮನೆಯಿಂದನೇ ಪುಳಿಯೋಗರೆ ಪ್ಯಾಕ್ಡ್ ಫಾರ್ ಅಸ್ ಇವತ್ತು ಮತ್ತು ಇವತ್ತಿಗೆ. ಮಧ್ಯಾಹ್ನವೂ ಪುಳಿಯೋಗರೆನೇ, ಬೆಳಗ್ಗೆನೂ ಪುಳಿಯೋಗರೆನೇ, ಇವಾಗಲೂ ಪುಳಿಯೋಗರೆನೇ. ಬಟ್ ನಮಗೆ ಓನ್ಲಿ ಫುಡ್ಡು ಪ್ರಿಫರ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ತುಂಬಂತ ಇದೆ. ನಮ್ಮ ಮಮ್ಮಿ ಮಾಡಿರೋ ನನ್ನ ಫೇವ್ರೇಟ್ ಪುಳಿಯೋಗರೆ. ಎಲ್ಲಿಗೆ ಟ್ರೈ ಮಾಡಬೇಕಾದ್ರೂ ಫಸ್ಟು ಪುಳಿಯೋಗರೆ ತೊಗೊಬಿಡ್ತೀನಿ, ಮಮ್ಮಿ ಕೈ ಮಾಡಿಸ್ಕೊಬಿಡ್ತೀನಿ. ಪುಳಿಯೋಗರೆ ರೆಡಿ ಫಾರ್ ಅಸ್. ಯಾರು? ಸೊ ವಾಸ್ಕೋ ಎಕ್ಸ್ಪ್ರೆಸ್ಸು ಆ್ಯಕ್ಚುಲಿ 2:15 ಇಲ್ಲಿಗೆ ಬರಬೇಕಿತ್ತು. 2:15 ಬದಲು 3:45 ಬಂತು. ನಾವು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಒಂದು 3/4 ಅವರ್ 1 ಅವರ್ ಆಗ್ತಿದೆ. ಇಲ್ಲಿ ಬಂದು ಗೈಡಿಗೆ ಕಾಲ್ ಮಾಡಿದ್ದೆ. ಗೈಡು 7:30 ಬರ್ತೀನಿ, ನಿಮ್ಮ ಜೊತೆ ಇನ್ನೊಂದು ಸೇರಿ ಒಂದು 7 ಜನ ಇದ್ದಾರೆ, ಅಲ್ಲಿ ಬರ್ತೀನಿ, ಇಲ್ಲೇ ವೆಯ್ಟ್ ಮಾಡ್ತಾಯಿರಿ ಅಂತಂದ. ಇನ್ನೇನು ಮಾಡೋಕ್ಕಾಗಲ್ಲ, ಆಲ್ಮೋಸ್ಟು 3 to 4 hours ವೆಯ್ಟ್ ಮಾಡಬೇಕು. ನಮ್ಮ ಜೊತೆ ನೋಡಿ ಇನ್ನೂ ತುಂಬ ಜನ ಅಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಕಡೆ ಎಲ್ಲ ಇದ್ದಾರೆ ಜನ, ಬೇರೆ ಬೇರೆ ಗ್ರೂಪ್ಗಳು ಮತ್ತು ಅವರೇ ಓನಾಗಿ ಬಂದಿರೋದೆಲ್ಲ ಇದ್ದಾರೆ. ಬಟ್ ಇಲ್ಲಿ ನೋಡಿದೆ ನಾನು, ವೆಯ್ಟಿಂಗ್ ರೂಮ್ ಇದೆಯಾ ಅಂತ ಕೇಳಿದೆ. ವೆಯ್ಟಿಂಗ್ ರೂಮು ಇಲ್ಲ, ಕ್ಲೋಕ್ ರೂಮು ಇಲ್ಲ. ಆ್ಯಕ್ಚುಲಿ 2 ಬ್ಯಾಗ್ ಇದಲ್ವ, 2 ಬ್ಯಾಗ್ ಒಂದು ಬ್ಯಾಗ್ ಇಲ್ಲೇ ಇಟ್ಬಿಡೋಣ ಅಂದ್ಕೊಂಡೆ. ಬರೀ ಡ್ರೋನ್ ತೊಗೊಂಡು ಒಂದು ಸಣ್ಣ ಪುಟ್ಟ ಸ್ನ್ಯಾಕ್ ತೊಗೊಂಡು ರೈನ್ ಕವರ್ಸ್ ತೊಗೊಂಡು ಹೋಗ್ಬೋದಾಗಿತ್ತು. ವೆಯ್ಟಿಂಗ್ ರೂಮ್ ಇಲ್ಲವಂತೆ, ವೆಯ್ಟಿಂಗ್ ರೂಮು ಇಲ್ಲ, ಆಮೇಲೆ ಲಗೇಜ್ ರೂಮು ಇಲ್ಲ. ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ತುಂಬ ಬೇಸಿಕ್ ಆಗಿದೆ ಸ್ಟೇಷನ್ನು, ತುಂಬ ರಿಮೋಟ್ ಏರಿಯಾದಲ್ಲಿದೆ. ಹೊರಗಡೆ ಹೋಗಿದ್ದೆ ನಾನು, ಅಲ್ಲೂ ಏನೂ ಕಾಣಿಸ್ಲಿಲ್ಲ ನನಗೆ. ಫುಲ್ ಕತ್ಲೆ ಗಬ್ಬು ಅಂತಾಯಿತು, ಅದಕ್ಕೆ ಎಲ್ಲೂ ಹೋಗಲಿಲ್ಲ. ಸೊ ಇಲ್ಲೇ ಒಂದು 3 to 4 hours ವೆಯ್ಟ್ ಮಾಡಬೇಕು ಗೈಡ್ ಬರೋವರೆಗೂ. ಒಂದು ಬಂದಮೇಲೆ ನೋಡ್ಕೊಂಡು ಹೋಗಬೇಕು. ಬರೀ ಒಂದೇ ಒಂದು ಟೀ ಸ್ಟಾಲ್ ಓಪನ್ ಇದೆ ಅಷ್ಟೇ. ಚಿಕ್ಕ ಸ್ಟೇಷನು, 2 ಟ್ರ್ಯಾಕ್ ಇದೆ. ಅದೇ ಮೋಸ್ಟ್ಲಿ ಇಂಜಿನ್ ಇರಬೇಕು ನಾನು ಅಲ್ಲಿ ನಿಂತ್ಕೊಂಡಿರೋದು, ಆವಾಗಲೇ ನಿಂತ್ಕೊಂಡಿದೆ ನೋಡಿ. ಈಗ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಇಲ್ಲಿ ಬಂದು ಅಟ್ಲೀಸ್ಟ್ ಏನಾದ್ರು ಸಣ್ಣ ಪುಟ್ಟ ರೂಮ್ ಸಿಕ್ಕಿದ್ರೆ, ಇಲ್ಲ ವೆಯ್ಟಿಂಗ್ ರೂಮ್ ಸಿಕ್ಕಿದ್ರೆ ವೆಯ್ಟ್ ಮಾಡಬೇಕು ಅಂತ. ಹೋಗಿ ಕೇಳಿದೆ, ಎಂಕ್ವೈರಿ ಮಾಡಿದೆ, ವೆಯ್ಟಿಂಗ್ ರೂಮ್ ಇದೆಯಾ, ಏನಾರು ರೂಮ್ಸ್ ಇದೆಯಾ ಅಂತಂತ. ದುಡ್ಡು ಕೊಟ್ಟರು ರೂಮ್ಸ್ ಇಲ್ಲ, ದುಡ್ಡು ಕೊಟ್ಟರು ಲಗೇಜ್ ರೂಮ್ ಇಲ್ಲ. ಸೊ ಟ್ರಾವೆಲ್ ಮಾಡೋರು ಮತ್ತು ಬರ್ತಾರಲ್ಲ ನಮ್ಮದು ಕೆಲವರು, ದುಡ್ಡು ಕೊಡ್ತೀವಿ ಎಲ್ಲ ಬೇಕು ನಮಗೆ ಅಂತ. ಸೊ ಅಂಥವ್ರು ಒಂದು ಅರ್ಥ ಮಾಡ್ಕೋಬೇಕು, ಮನಿ ಡು ನಾಟ್ ಮೇಕ್ ಎವ್ರಿಥಿಂಗ್. ಸಮ್ಟೈಮ್ಸ್ ಡೆಸ್ಟಿನೇಷನ್ ನೋಡಬೇಕು ಅಂದರೆ, ಟ್ರಾವೆಲ್ ಮಾಡಬೇಕು ಅಂದರೆ ದುಡ್ಡು ಇದ್ದರೂ ಸಾಲೋದಿಲ್ಲ. ಕೆಲವೊಂದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ ಎಲ್ಲ ವಿ ಹ್ಯಾವ್ ಟು ಫೇಸ್ ಇಟ್, ಎಂಜಾಯ್ ಇಟ್, ಎಕ್ಸ್ಪೀರಿಯನ್ಸ್ ಇಟ್ ಆ್ಯಂಡ್ ಕೀಪ್ ಗೋಯಿಂಗ್. ಸ್ಟೇಷನ್ಗೆ ನಾವು ಬಂದಿದ್ದು ಆ್ಯಕ್ಚುಲಿ 3:45 ಬಂದಿದ್ದು. ಇವಾಗ ನೋಡಿ 8:15 ಆಗಿದೆ, 8:15 ಆಗಿದೆ. ಇಲ್ಲಿ ಬಂದ್ಬಿಟ್ಟು ಈ ರೋಡಲ್ಲಿ ಬಂದ್ಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೋಡಿ ಇನ್ನೇ ಗೈಡು ಅವಾಗಿಂದ ಕಾಯಿಸ್ತವನೆ. ಅಮೌಂಟ್ ಪೇ ಮಾಡಿಸ್ಕೊಂಬಿಟ್ಟ, ಇನ್ನೂ ಕರ್ಕೊಂಡು ಹೋಗಿಲ್ಲ. ಇನ್ನು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂದಾಗ ಆವಾಗಲಿಂದ ಆಟಾಡಿಸ್ತಿದ್ದಾನೆ. ನಮಗೆ ಆಲ್ರೆಡಿ 4 to 5 hours ಕಾದಿದ್ದೀವಿ ಬೆಳಗ್ಗೆಯಿಂದ. ವಿ ಜಸ್ಟ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ಬಿಕಾಸ್ ನಾವೇ ಹೋಗೋದಕ್ಕೂ ಆಗೋಲ್ಲ, ನಾವೇ ಹೋದರೆ ಅಲ್ಲಿ ಎಂಟ್ರಿ ಕೊಡೋದಂತೆ. ಬೆಳಗ್ಗೆ ಒಂದು ದೊಡ್ಡ ಗ್ಯಾಂಗ್ ಹೋಗ್ತಿದ್ರು ನೋಡಿದೆ, ಮೋಸ್ಟ್ಲಿ ನಾನು ವಿಡಿಯೋ ತೋರಿಸಿಲ್ಲ ನಾನು. ಆ ಟ್ರ್ಯಾಕ್ ಕಡೆ ಹೋಗ್ತಾಯಿದ್ರು, ಎಲ್ಲರೂ ಕೂಡಿಸ್ಬಿಟ್ಟು ಮಣ್ಕಾಲ ಮೇಲೆ ಹೊಡೆದ್ಬಿಟ್ಟು ಮಾಡಿದ್ರಂತೆ. ಇವರಿಬ್ಬರು ಹೋಗಿದ್ರು ಬೆಳಗ್ಗೆ, ರಿಟರ್ನ್ ಬಂದರು. ಆಮೇಲೆ ಅದು ಗ್ಯಾಂಗಿಂದ ಓಡಿ ಬಂದ್ಬಿಟ್ರು. ಸೊ ಇವಾಗ ನಾವಿಲ್ಲಿ ಇವನಿಗೆ ವೆಯ್ಟ್ ಮಾಡ್ಕೊಂಡು ಕಾಯ್ತಾಯಿದ್ದೀವಿ. ಸೊ ನೋಡಿ ಇಲ್ಲಿ ಟ್ರ್ಯಾಕ್ ಇದೆ, ಆ ಟ್ರ್ಯಾಕಿಂದ ಪಕ್ಕದಲ್ಲಿ ಬಂದು ಇಲ್ಲಿ ವಾಕ್ ಮಾಡಬೇಕು. ಇದೆಲ್ಲ ನಮಗೆ ಇವತ್ತು ಟ್ರಕ್ಕಿಂಗ್. ಹ್ಯಾಂಗ್ ಯಾವುದೋ ಇದು ಸೂಟು ಯಮಲಕೋದಲ್ಲಿ ವೀರಪ್ಪನ ನೇಚರ್ ಗೈಡ್ ಅಕ್ಕ. ಇವರು ನೋಡಿ ಅವ್ರಿಗೂ ಗೊತ್ತಾಗ್ತಲ್ಲ, ಅವ್ರು ಯೂನಿಫಾರ್ಮ್ ಇದ್ರೆ ಹೊರಗಡೆ ಹೋಗಿಲ್ಲ ಅನಿಸುತ್ತೆ. ಗೈಡು ನೋಡಿ, ಈ ಥರ ಒಬ್ಬರು ಗೈಡ್ ಇರಲೇಬೇಕು. ಗೈಡ್ ಇಲ್ದಿರ ಹೋದರೆ ಇವಾಗ ಹೇಳಿದ್ರಲ್ಲ ಕೂರಿಸಿ ಹೊಡಿತಾರೆ ಮಂಡಿ ಮೇಲೆ. ಲಾಟಿ ರುಚಿ ತಿನ್ಬೇಕು ಅಂದ್ರೆ ಬಂದು ಲಾಟಿ ರುಚಿ ತಿನ್ರಿ. ನೋಡಿ ಇಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕ ಒಂದು ಸ್ವಲ್ಪ ದೂರಕ್ಕೆ ರೋಡ್ ಇದೆ, ಹಿಂಗೆ ಹೋಗ್ತಾಯಿದೆ ನಡ್ಕೊಂಡು. ಅಲ್ಲೊಂದು ಗ್ಯಾಂಗ್ ಬರ್ತಾಯಿದೆ, ಹೋಗಿ ಬಂದ್ರೆ ಕೇಳೋಣ. ಹೇಗಿತ್ತು ಮಾಂಜ ಇವನ್ ಗೈಡ್ ಇರಬೇಕು. ಎಂಟ್ರಿ
ಹಾಂ 12 ಕಿಲೋಮೀಟರ್ ಪೊಲೀಸ್ ಬಸ್ಗೆ ಮಾಂಜಾ 1 ಕಿಲೋಮೀಟ್ರು ಹೆಂಗಿತ್ತು ಮಾಂಜ ಪೊಲೀಸವ್ರ ಮಾಂಜ ಹೆಂಗಿತ್ತಪ್ಪ ಫಾಲ್ಸ್ ಹೋಗಿದ್ರಾ ಕಾಣ್ತಿಲ್ಲ ಬ್ರೋ ನಾವು ವಾಪಸ್ ಹೋಗಿ ಬಂದಿದ್ದೀವಿ ನಾವು ಹೊಡ್ಸ್ಕೊಂಬಂದ್ರಾ ಅಯ್ಯೋ ಹೊಡ್ಸ್ಕೊಂಬಂದ್ರಂತೆ ನೋಡಿ ಇವೆಲ್ಲ ಬ್ರೇಕ್ ಪ್ಯಾಡ್ ಹೇಳು ಮಾಂಜಾ ಅಣ್ಣ ಹೇಗಿತ್ತಣ್ಣ ಆಯ್ತು ಚೆನ್ನಾಗಿತ್ತಾ ಪೊಲೀಸರು ಮಾಂಜ ಎಲ್ಲ ಹೊಡ್ಸ್ಕೊಂಬರ್ತಾವ್ರು ನೋಡಿ ಇವರೆಲ್ಲ ಇಲ್ಲಿಗೆಲ್ಲ ಹೋಗಂಗಿಲ್ಲ ಪರ್ಮಿಷನ್ ತೊಗೊಂಡಿಲ್ಲ ಹೋದರೆ ಹೊಡ್ಸ್ಕೊಂಬರ್ಬೇಕು ವಿಡಿಯೋ ಮಾಡೋಣ ಅಣ್ಣ 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 ಆ ಕಡೆಗೆ ಹೋಗು ಪಕ್ಕದ ಕ್ಲಿಕ್ ಮಾಡು ಹಾಂ ಬನ್ನಿ ಇನ್ನೂ ಕೆಳಗೆ ಹೋಗ್ಬೇಕಂತ ಕೆಳಗಡೆ ಕೆಳಗಡೆ ಇದೀರೋ ಸೊ ನೋಡಿ ಇಲ್ಲಿ ಬಂದ್ಬಿಟ್ಟು ಫಾರೆಸ್ಟ್ ವರ್ಕ್ ಹತ್ರ ಎಂಟ್ರಿ ಮಾಡಿಸ್ಬೇಕಿಲ್ಲಿ ಇಲ್ಲ ಅಂದರೆ ಹಂಗೆ ಹೋದರೆ ಓಡಿಸ್ತಾರೆ ದಿಸ್ ಈಸ್ ಗೋಯಿಂಗ್ ಪರ್ಮಿಷನ್ ತೊಗೊಂಡು ಹೋಗ್ತಿರೋದು ಇವಾಗ ಹಂಗೆಲ್ಲ ಹೋಗಂಗಿಲ್ಲ ಇಲ್ಲಿ ಹಟ್ಟಿದೆಲ್ಲ ಹಟ್ಟು ಪಕ್ಕದಲ್ಲೇ ಇಲ್ಲೊಂದು ದಾರಿ ಇದೆ ಹಿಂಗೆ ಒಳಗಡೆ ಇವಾಗ ಫಾರೆಸ್ಟ್ ಒಳಗಡೆ ಹೋಗಬೇಕು ದೇರ್ ಕ್ಯಾನ್ ಬಿ ಲೀಚಸ್ ಬಿಕಾಸ್ ಲೀಚಸ್ ಇರ್ಬೋದು ಹಚ್ಬೋದು ಕಚ್ಚಿಸ್ಕೊಂಡು ಒಂದು 2 ಡ್ರಾಪು ಬ್ಲಡ್ನ ದನ ಮಾಡಿಬಿಟ್ಟು ಹೋಗ್ಬೇಕಷ್ಟೆ ಓಹೋ ರಿವರ್ ಕ್ರಾಸಿಂಗು ಜಾಗ್ರತೆ ಮೆತ್ತಗೆ ಬರೇ ಹಾಂ ಹಿಂಗೆ ಮುಂದೆ ಬಂದು ನೋಡಿ ನೀರು ಕಾಣಿಸ್ತಾ ಇದೆ ಹಾಂ ಎಲ್ಲ ಹುಷಾರಾಗಿರ್ಬೇಕು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಜಾಗ್ರತೆ ಮೆತ್ತಗೆ ಬಾ ಕೇಳಿಸ ಓಹೋ ಇಲ್ಲಿ ಲೀಚ್ ಇರುತ್ತೆ ಹುಷಾರು ನೀರೆಲ್ಲ ಬಂದರೆ ಬೆಟ್ರು ಅನಿಸುತ್ತೆ ವಾಟರ್ 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 ಆರಾಮ್ಸೆ ನೀರಲ್ಲೇ ಹೋದ್ರೆ ಬೆಟ್ರು ಬಿಕಾಸ್ ಅವಾಗ ಲೀಚ್ ಇರಲ್ಲ ಅಲ್ಲೋದ್ರೆ ಬಿಡುತ್ತೆ ನಡಿ ಇದು ನಮ್ಮ ಫಸ್ಟು ವಾಟರ್ ಕ್ರಾಸಿಂಗು ನೋಡಿ ಇದೊಂದು ಸಖತ್ತಾಗಿದೆ ಸಖತ್ ಪ್ಯೂರ್ ಆಗಿದೆ ವಾಟ್ರು ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ನೇಚರು ಮಳೆ ಅಲ್ಲಿ ಹೋಗಿ ಅದಕ್ಕೆ ನದಿ ಸೇರ್ಕೊಂತಿದೆ ಸಖತ್ತಾಗಿದೆ ಕ್ರೇಜಿ ಹಂಗೆ ಜೋರ ಸೌಂಡ್ ಬರಲಿ ಅನಿಸ್ತಾ ಇದೆಯಾ ಅಮ್ಕೋ ಡಮ್ಕೋ ನೋಡಿ ಜನರೇ ನೋಡಿ ಪಾಲ್ಸು ನೋಡಿ ಜನರೇ ನೋಡಿ ಪಾಲ್ಸು ಓ ಬ್ಯೂಟಿ ನಾವಲ್ಲ ಹಂಗೆ ಆ ಥರ ಇರುತ್ತಲ್ಲ ನೀರು ಆ ನೀರಲ್ಲೇ ಹೋಗ್ಬಿಟ್ರೆ ಅದು ಹತ್ತಲ್ಲ ಅದು ಹುಳ ಸೈಡಲ್ಲಿ ಬಂದರೆ ಹತ್ತುತ್ತೆ ನೀರು ಅದರಲ್ಲಿ ಇರುತ್ತೆ ಲೀಚು ಓ ನೋಡಿ ವಾವ್ ನೋಡಿ ಇದು ಜಂಗಲ್ ರೂಟ್ ಅಂತೆ ಆ ಕಡೆ ಹೋದ್ರೆ ಟ್ರ್ಯಾಕ್ ರೂಟ್ ಅಂತೆ ಇದು ಡೀಪ್ ಜಂಗಲ್ ಒಳಗಡೆ ಹೋಗುತ್ತೆ 10 ಕಿಲೋಮೀಟ್ರು ಆ ಕಡೆ 8 ಕಿಲೋಮೀಟ್ರು ಬರೀ ಟ್ರ್ಯಾಕ್ ಮೇಲೆ ಹೋಗುತ್ತೆ ಸೊ ಇದು ಫಾರೆಸ್ಟ್ ಒಳಗಡೆ ಹೋಗುತ್ತಂತೆ ಈ ರೂಟಲ್ಲಿ ನಮ್ಮ ಗೈಡು
ಹಾಂ ನೀರು ಓ ಇದೇ ರೂಟನಾ ಓಹೋ ಕ್ರೇಜಿ ಮಾತ್ರ ಹುಯ್ ಕ್ರೇಜಿ ನೀನು ವಿಡಿಯೋ ಮಾಡೋಣ ಹೋಗ್ತೀವಿ ಇರಮ್ಮ ಆಮೇಲೆ ಓಯ್ ವಾಟರ್ ಕ್ರಾಸಿಂಗು ಬ್ಯೂಟಿ ದರ್ ಕ್ಯಾನ್ ಬಿ ಲೀಚಸ್ ಹಿಯರ್ ಜಸ್ಟ್ ಬಿ ಕೇರ್ಫುಲ್ ನಾನು ಮಾಡ್ತೀನಿ ಆಮೇಲೆ ಶೇರ್ ಮಾಡ್ತೀನಿ ಅವ್ರ ಮೇಲೆ ಮಾಡ್ತಾರಂತ ನಾನು ಶೇರ್ ಮಾಡ್ತೀನಿ ಮೇಡಮ್ ಎಲ್ಲದು ಇದು ದೊಡ್ಡ ವಾಟರ್ ಕ್ರಾಸಿಂಗ್ ಆಗಿದೆ ಅಲ್ಲಿ ಚಿಕ್ಕದಾಗಿತ್ತು ಇಲ್ಲಿ ದೊಡ್ಡದಾಗಿದೆ ವಾಟರ್ ಕ್ರಾಸಿಂಗು ಇನ್ಸೈಡ್ ದ ಫಾರೆಸ್ಟ್ ರೂಟು ಸೊ ಗೈಡ್ ತಗೊಂಡ್ರೆ ಇವೆಲ್ಲ ನಿಮಗೆ ಕ್ರೇಜಿ ಇರುತ್ತೆ ವಾವ್ ಬ್ಯೂಟಿ ಕೀಪ್ ಗೋಯಿಂಗ್ ಓಕೆ ಒಳಗಡೆ ವಾಂಟ್ ಗೋ ಹಾಂ ಕೇರ್ಫುಲ್ ಡೋಂಟ್ ಫಾಲ್ ಕಮ್ ಆರಾಮ್ಸೆ ಏನೂ ಆಗಲ್ಲ ಬಾಂಗಡಿಮ್ಮ ಓ ಮೊಣಕಾಲವರೆಗೂ ಬರ್ತಿದ್ಯಪ್ಪ ನೀರು ನೀನು ಮುಣ್ಗೋಗ್ಬಿಡ್ತೀಯಲ್ಲ ನನಗೆ ಮೊಣಕಾಲು ನಿಖಿತ ಮುಣ್ಗೋಗ್ತಾಳೆ ಇವಾಗ ಮುಂದೆ ಹೋಗಿ ಮಾಡ್ತೀನಿ ಇಲ್ಲ ಆ ವಾಟರ್ ಕ್ರಾಸಿಂಗ್ ಆದಮೇಲೆ ಈ ಥರ ಗಿಡಗಳ ಮಧ್ಯ ನಮ್ಮ ಲೆವೆಲ್ಗಿದೆ ನೀರು ಮಳೆ ಜೋರಾಯಿತು ಮಳೆ ಜೋರಾಯಿತು ನಡಿ ಕ್ರೇಜಿ ಮಾತ್ರ ನಮ್ಮ ಲೆವೆಲ್ಗೆ ನಮ್ಮ ಹೈಟಿಗಿದೆ ನಿಖಿತ ಅಂದರೆ ಮುಳುಗೋಗ್ಬಿಟ್ಲು ಪಾಪ ಕಾಣಿಸ್ತಾ ಇಲ್ಲ ಗಿಡದಲ್ಲಿ ಇನ್ನೊಂದು ರಿವರ್ ಕ್ರಾಸಿಂಗು ನಾವು ದಾಂಡೇಲಿ ಹೋದಾಗ ಈ ಥರ ಒಂದು ವಾಟರ್ ಫಾಲ್ಸಲ್ಲೇ ಟ್ರೆಕ್ಕಿಂಗ್ ಮಾಡಿದ್ವಿ ಸೇಮ್ ಅದೇ ಥರ ಇದೆ ಫುಲ್ಲು ಕ್ಲೋಸ್ದು ಗ್ರೀನು ಕೆಳಗಡೆ ಈ ಥರ ನೀರು ಹರ್ಕೊಂಬರ್ತಿದ್ರೆ ಅದರಲ್ಲಿ ಟ್ರೆಕ್ಕಿಂಗ್ ಮಾಡೋದು ಕ್ರೇಜಿ ಇದೊಂಥರ ಬ್ಯೂಟಿ ಒಂದು ಬೆಟ್ಟ ಇಳಿದು ಒಂದು ಬೆಟ್ಟ ಹತ್ಕೊಂಡು ಫಾರೆಸ್ಟಲ್ಲಿ ಮೇಲ್ಗಡೆ ಬಂದ್ವಿ ವಾಟರ್ ಫಾಲ್ ನೀರು ಹರಿತಿದೆಯಲ್ಲ ಅದೇ ನೀರಲ್ಲೇ ಬಂದಿದ್ದು ಮೇಲೆ ಬಂದಮೇಲೆ ಹಿಂಗಿದೆ ಫುಲ್ಲು ಪಾಚಿ ಕಲ್ಲೆಲ್ಲ ನೀರು ಬಿದ್ದು ಗ್ರೀನ್ ಕಲರ್ ಪಾಚಿ ಆಗಿಬಿಟ್ಟಿದೆ ಇಲ್ಲಿ ವೈಲ್ಡ್ ಮಶ್ರೂಮ್ ಸಿಗುತ್ತಂತೆ ಅದೇನೋ ಸಿಕ್ಕಿದಾಗ ಕಿತ್ಕೊಂಡು ಅದನ್ನು ಏನೋ ಸ್ವಲ್ಪ ಡ್ರೈ ಮಾಡ್ಕೊಂಡು ತಿಂತಾರೆ ಅದು ತಿಂದರೆ ನಶೆಯಲ್ಲಿ ಗಂಗಾಗ್ಬಿಡ್ತಿರಂತೆ ಮಳೆ ಜೋರಾಗೋಯ್ತು ಒಂದು ಸಲ ನೀವು ನಂಬ್ತಿರೋ ಬಿಡ್ತಿರೋ ಮೇಲ್ಗಡೆಯಿಂದ ಮಳೆ ಬೀಳ್ತಿದೆ ಮಳೆ ಬೀಳ್ತಾ ಇದ್ರೂ ಒಳಗಡೆ ಸೆಕೆ ಆಗ್ತಿದೆ ನಮಗೆ ಅಷ್ಟು ಹಬೆ ಇದೆ ಮೇಲ್ಗಡೆಯಿಂದ ಮಳೆ ಮುಂದೆ ಎಲ್ಲ ಫಾಗು ಈ ಕಡೆ ಎಲ್ಲ ಫುಲ್ ಫಾರೆಸ್ಟು ಅದ್ರ ಒಳಗಡೆ ಫುಲ್ ಹಬೆ ಹಾಂ ಇನ್ನೊಂದು ಕಡೆ ಇನ್ನೊಂದು ಭಯ ಯಾವ ಕಡೆಯಿಂದ ಹಾವು ಬರುತ್ತೋ ಯಾವ ಕಡೆಯಿಂದ ಚೇಳು ಬರುತ್ತೋ ಚೇಳು ಬರೋಲ್ಲ ಚೇಳಿಗೆ ಡ್ರೈ ಇರಬೇಕು ಜಾಸ್ತಿ ಇದು ಲೀಚ್ಗಳು ಬರ್ತಾವಲ್ಲ ಸದ್ಯಕ್ಕೆ ನಮಗಿನ್ನೂ ಕಾಣಿಸಿಲ್ಲ ಎಲ್ಲೂ ಕಾಣಿಸಿಲ್ಲ ಒಂದೇ ಒಂದು ಕಾಣಿಸ್ಕೊಂತು ಅವಾಗಲೇ ತಪ್ಪಿಸ್ಕೊಂಡೆ ಮಿಸ್ ಆಗಿ ಫುಲ್ಲು ಫಾಗ್ ಮುಚ್ಕೊಂಡ್ಬಿಟ್ಟೈತೆ ಫಾರೆಸ್ಟ್ ಫುಲ್ಲು ಮಾ ಕ್ರೇಜಿ ಹೇಳ್ಬಿಟ್ರಪ್ಪ ಹಾಯ್ ಅಂತ ಹಾಯ್ ಮಳೆ ಫುಲ್ಲು ಜೋರಾಗಿ ಬರ್ತಿದೆ ಹೋಗಪ್ಪ ಕ್ರೇಜಿ ಹೆವಿ ಮಳೆ ಜೋರಾಗೋಯ್ತು ಈ ಮಳೆಯಲ್ಲಿ ಗೋಪ್ರೋ ರೆಕಾರ್ಡ್ ಮಾಡ್ಕೊಂಬರ್ತಾಯಿದ್ದೀನಿ ಅದು ಕೇಸ್ ಬಿಡ ವಾಟರ್ ಪ್ರೂಫ್ ಕೇಸ್ ನಾನು ಹಾಕಿಲ್ಲ ಫುಲ್ಲಂಜಿ ಕೇಸ್ ಹುಷಾರು ಜಾಳ ಬೀಳ್ತಿ ಆಮೇಲೆ ಹುಷಾರು ಅದಕ್ಕೆ ಹೇಳಿ ಹುಷಾರು ಅಂತ ಸೊ ನಾವು ಇವಾಗ ಹೋಗ್ತಿರೋದು ಜೀಪ್ ಟ್ರ್ಯಾಕು ಇದು ಜೀಪ್ ರೋಡ್ ಮುಚ್ಚಿಬಿಟ್ಟಿದ್ದಾರೆ ಮಳೆ ಜಾಸ್ತಿ ಆಗಿದೆ ಮಾನ್ಸೂನ್ ಅಲ್ವಾ
ಹೆವಿ ಎಕ್ಸ್ಟ್ರೀಮ್ ಮಳೆ ಇರೋದ್ರಿಂದ ಫುಲ್ ಮುಚ್ಚಿಬಿಟ್ಟಿದ್ದಾರೆ. ಬಟ್ ನಾವು ನೋಡಿ ಲಾಸ್ಟ್ 1.5 ಮಂತಲ್ಲಿ 2 ಥರ ಅಡ್ವೆಂಚರ್. ಸೊ ಒಂದು ಲಡಾಖ್ ಅಡ್ವೆಂಚರು, ಇದು ಇನ್ನೊಂದು ಥರ ಲೆವೆಲ್ ಅಡ್ವೆಂಚರು. ಫುಲ್ಲು ಎಂಟೈರ್ ಗೋವಾ ಫುಲ್ಲು ಎರಡು ಕೊಟ್ಟಿದ್ದಾರೆ. ಮಳೆ ಸೈಕ್ಲೋನ್ ಅಂದ್ಬಿಟ್ಟು. ಹಾಂ ಅಯ್ಯೋ ಪಾಪ, ನೀರು ಮಳೆಗೆ ಚಪ್ಪಲಿ ಕಿಚ್ಚೋಯ್ತಂತೆ. ಸೊ ಬರೀ ಕಾಲದ ಬಾ ಹೋಗ್ಲಿ. ಸೊ ಫುಲ್ಲು ರೆಡಿ ಶೂ ಮಾಡಿದರು. ಮಳೆ ಇದೆ, ಸೈಕ್ಲೋನ್ ಇದೆ ಅಂದ್ಬಿಟ್ಟು ಬರಬೇಡಿ ಅಂತ ತುಂಬ ಜನ ಫುಲ್ ಕ್ಯಾನ್ಸಲ್ ಆದರು. ಬಟ್ ನಾವು ನೋಡಿ ಇರಲಿ ಪರವಾಗಿಲ್ಲ, ಮಾಡಬೇಕು ಈ ಥರ ಒಂದು ಅಡ್ವೆಂಚರಸ್ ಟ್ರಾವೆಲಿಂಗ್ ಮಾಡಬೇಕು ಅಂತ ನಾನು ನಿಖಿತ ಇಬ್ಬರೇ ವಿ ಮೇಡ್ ಇಟ್. ಆದರೆ ಮನೇಲಿ ಅಷ್ಟೇ ಬೈತಿದ್ದಾರೆ ನಮ್ಮನ್ನು. ನಮ್ಮ ಮಾವ ಅಂತೂ ಕಾಯ್ಕೊಂಡಿದ್ದಾರೆ. ಹಾಂ ಬರೀ ಎಳಿಯೋಕ್ಕೆ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಹಾಂ ಊರು ಬಿಟ್ಟು ಮನೆ ಬಿಟ್ಟು ಊರೂರು ಹೋಗೋದೇ ಆಗೋಯ್ತು ನಿಮ್ಮಿಬ್ಬರದು ಅಂತ. ಯಾರಿಗೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮು. ನೇಚರ್ ನೋಡೋಕ್ಕೆ ನಮ್ಮ ಹುಡುಗ ಏನೇನೋ ಮಾಡ್ತಾನೆ ಸಾಹಸ. ಅಲ್ಲಿ ನೋಡಿ ನೀರು ಹೆಂಗೆ ಹರಿತಿದೆ, ಎಷ್ಟು ಸ್ಪೀಡಾಗಿ ಹರಿತಿದೆ. ಅದೇ ಫಾಲ್ಸ್ ವಾಟರ್ ಬ್ರೋ, ಸಖತ್ತು ಸ್ಪೀಡಾಗಿ ಹರಿತಿದೆ ನೀರಲ್ಲಿ. ಹಿಂಗೆ ಜಿಗಿಯೋದು ಕಂಟಿನ್ಯೂಸ್ ಆಗಿ ಕ್ರೇಜಿ. ಅಲ್ಲಿ ನೋಡಿದ್ರು ಹೆಂಗೆ ಫೋರ್ಸ್ ಆಗಿ ಬರ್ತಿದೆ ನೀರು. ಅದ್ರಲ್ಲಿ ಬಿದ್ದರೆ ಮನುಷ್ಯ ಕಚ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಮಾಡ್ಸೋಣ. ಹಾಂ ಜಿಂಗಾಲೆ ಜಿಂಗಾಲೆ ಜಿಂಗಾ ಜಿಂಗಾ ಜಿಂಗಾಲೆ ಜಿಂಗಾ, ಹುಷಾರು. ಹೋಗೋದು ಹಾಂ ಮುಂದೋಗ್ಬಿಟ್ಟಾ? ಮಾನ್ಸೂನ್ ವೈಭವ್. ಮರ ಬಿದ್ದೋಗಿರೋದಲ್ಲ, ಮುರಿದೋಗಿದೆ ಮರ. ಕಾಷನ್ ವೈಲ್ಡ್ ಲೈಫ್ ಕ್ರಾಸಿಂಗ್ ಹಾವಿದೆಯಂತೆ. ಹೆಬ್ಬಾವುಗಳು, ಚಿರತೆ, ಜಿಂಕೆ, ಆಮೇಲೆ ಕಾಡೆಮ್ಮೆ, ಇಲ್ಲೊಂದು ಹುಳ್ಳಿ, ಇಲ್ಲೊಂದು ವಾಟರ್ ಕ್ರಾಸಿಂಗು ಕ್ರೇಜ್ ಇದೆ. ವಾಟರ್ ಸಖತ್ತಾಗಿ ಬರ್ತಿದೆ, ಫುಲ್ ಸಖತ್ ಪ್ಯೂರ್ ಆಗಿದೆ. ಕುಡಿಬೋದು ನೀರನ್ನ, ಅಷ್ಟು ಚೆನ್ನಾಗಿದೆ ನೀರು. ನಿಜ ನೋಡು, ಕುಡಿದ್ಯಾ? ಓಯ್ ಹುಷಾರು, ಹುಷಾರು. ಯಾಕಮ್ಮ? ಮೆತ್ತಿಗೆ ಪ್ಯೂರ್ ವಾಟರ್, ಹಾಂ ನೇಚರ್. ಅಲ್ಲಿ ಹೋಗಿ 20 ರೂಪಾಯಿ ನೀರು ಕುಡಿದ ಬದಲು ಇಲ್ಲಿ ಬಂದು ಕುಡಿಬೇಕು. ಫುಲ್ ಶೈನ್ ಆಗಿ ಬರ್ತಿದ್ಯಾ? ಜಾಲಿ ಎಲ್ಲ ಖಾಲಿ. ಈ ಥರ ನಿಖಿತ ಎಲ್ಲೋ ಗುಬ್ಬಚ್ಚಿ ಥರ ಒಂದು 4 ಗೋಡೆ ಮಧ್ಯೆ ಗೂಡು ಕಟ್ಕೊಂಡು ಒಳ್ಳೆ ಗುಬ್ಬಚ್ಚಿ ಮರ ಥರ ಇದ್ಲು. ಇವಾಗ ಮದುವೆ ಆದಮೇಲೆ ಕಾಡು ಮೇಡು, ಗಾಳಿ ಮಳೆ, ಪ್ರಪಾತ ಜಲಪಾತ, ಬಿಸಿಲು ಗಾಳಿ, ಸ್ಯಾಂಡ್ ಸ್ಟಾಮು, ಬೀಳೋ ಕಲ್ಲು, ಐಸು, ಸ್ನೋ ಎಲ್ಲ ಕಡೆ ಸುತ್ತಾಸ್ಬಿಟ್ಟಿದ್ದೀನಿ. ಇನ್ನೇನು ಆಸೆ ಇದೆ ಕೇಳ್ಬಿಡಮ್ಮ. ಇನ್ನೇನು ಆಸೆ ಇದೆಯಮ್ಮ? ಏನಿಲ್ಲಪ್ಪ. ಹಾಂ ಮೊನ್ನೆ ಎದ್ಬಿಟ್ಟು ಕೇಳ್ದಲ್ಲ ಹಿಂಗೆ ಹೋಗ್ಬೇಕು ಅಂದ್ಬಿಟ್ಟು. ಗುರು ಸ್ಟೇಷನ್ ಹತ್ರ ನಮ್ಗೆ ಪರಿಚಯ ಆಗಿದ್ದು. ಬೆಳಗ್ಗೆ ಹಣ ಅಂತ ಬಂದರು, ಅಣ್ಣ ಅಕ್ಕ ಅಂತ ಅಂದರು. ಒಳ್ಳೆ ಮಾತಲ್ಲಿ ಮಾತಾಡಿದ್ರು, ಪರಿಚಯ ಆಗಿಬಿಟ್ರು. ಬಟ್ ಒಳ್ಳೆ ಮಜಾ ಇತ್ತು. ಅವ್ರು ಯಾರು ನಮಗೆ ಗೊತ್ತಿಲ್ಲ, ನಾವ್ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಹೆಸರು ಗೊತ್ತಾ ನಿಮಗೆ? ನಿಮ್ಮ ಹೆಸರು ನಮಗೆ ಗೊತ್ತಿಲ್ಲ. ಹಾಂ ಸುಮ್ಮನೆ ಒಂದು ಪ್ರೀತಿಯಿಂದ ಮಾತಾಡಿದ ತಕ್ಷಣ ಪರಿಚಯ ಆಗೋಯ್ತು. ಒಳ್ಳೆ ಮಜಾ ಮಾಡಿದ್ವಿ. ನನ್ನ ಹೆಸರು ಬಂದು ವರ್ಷ, ನಿಮ್ಮ ಹೆಸರು ಬ್ರೋ? ಮನೋಜ್ ಅಂತ. ನನ್ನ ಹೆಸರು ಬಂದು ಶರತ್ ಅಂತ. ಸೊ ಇಷ್ಟೇ ಪ್ರಪಂಚ. ಫ್ರೆಂಡ್ಶಿಪ್ಗೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ನೀರಲ್ಲಿ ಬಿದ್ದು ಒದ್ಲಾಡು. ಫುಲ್ ತಣ್ಣಗಿದೆ ನೀರು, ಫುಲ್ ಚಿಲ್ಡಾಗಿದೆ ವಾಟ್ರು ಅಲ್ಲ. ಆರಾಮಾಗಿ ಬ್ಯೂಟಿ ನೇಚರ್ ಅಂದರೆ ಹಿಂಗೆ
ಪ್ರಕೃತಿ ಸೌಂದರ್ಯ. ಬರ್ರು ಆದ್ರೆ ಬರೋರು ಯಾರೇ ಆಗಲಿ ಪ್ಲಾಸ್ಟಿಕ್ ಆಗಲಿ ಏನೇ ಆಗಲಿ ಬಿಸಾಕ್ಬೇಡಿ, ಪರಿಸರನ ಉಳಿಸಿ, ನಾನನ್ನು ಬೆಳೆಸಿ. ಬರ್ರೋ ನನ್ನ ಮಕ್ಕಳ ಅಂದರೆ ಬರಲ್ಲ. ಫ್ರೆಂಡ್ಸ್ ಕೇಳ್ಬೇಕು ಅವೆಲ್ಲ. ಹಾಂ, ಇರೋ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಮಜಾ ಮಾಡಿಬಿಟ್ರೆ, ಈ ವಯಸ್ಸಲ್ಲಿ ನೋಡ್ಬಿಟ್ರೆ ಎಲ್ಲ ಚೆನ್ನಾಗಿತ್ತು. ವಯಸ್ಸಾಗೋದ್ಮೇಲೆ ದುಡ್ಡಿರುತ್ತೆ, ಎನರ್ಜಿ ಇರಲ್ಲ. ನಮ್ದ್ರಲ್ಲಿ ಹೆಂಗೆ ಗೊತ್ತಣ್ಣ, ಗೊತ್ತಾಳ ಹುಡುಗಿರ ಜೊತೆ ಮೆಸೇಜ್ ಮಾಡ್ಕೊಂಡಿರ್ತಾರೆ, ಈ ಪರಿಸರ ನೋಡಲ್ಲ, ಏನು ನೋಡಲ್ಲ. ಹುಡುಗಿಯಿಂದ ಏನು ಬರುತ್ತೆ, ಅದು ಅಂಥ ಟೈಮ್ ಬರುತ್ತೆ ಹುಡುಗಿನ ನೋಡೋ ಟೈಮಲ್ಲಿ. ಯಾರು ಎಂಜಾಯ್ ಮಾಡಲ್ಲ, ಅಷ್ಟೇ ಬ್ಯುಸಿ. ಗಂಟೆ ಹೊಡೆದ ಅಭ್ಯಾಸ ಆಗುತ್ತೆ. ನಾ ಹೊಡೆದ್ರ ಗಂಟೆ. ಅವಾಗಲಿಂದ ಎಷ್ಟು ವಾಟರ್ ಕ್ರಾಸಿಂಗ್ ಮಾಡಿದ್ದೀವಿ ಅಂದರೆ, ಒಂದು ಫಸ್ಟ್ ಒಂದು 5 ವಾಟರ್ ಕ್ರಾಸಿಂಗ್ ಮಜಾ ಇತ್ತು. ಇವಾಗ ಮಾಡಿ 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 ಅಭ್ಯಾಸ ಆಗೋಯ್ತು. ಅಯ್ಯೋ ಬಂದ್ಬಿಡ್ತಾ ಇನ್ನೊಂದು ಅನಿಸುತ್ತೆ. ಬಟ್ ಒಳ್ಳೆ ಫುಲ್ ಚಿಲ್ಡಾಗಿದೆ ವಾಟ್ರು. ನಡಿ ಮುಂದೆ ನಡಿ. ಓಯ್ ಬೀಳ್ತೀರಾ? ಉಯ್ ಜಾರುತ್ತೆ. ಕೇರ್ಫುಲ್ ನಡಿ. 8 ಕಿಲೋಮೀಟ್ರ್ ಅಂದ್ಬಿಟ್ಟು 16 ಕಿಲೋಮೀಟ್ರ್ ಜಾಸ್ತಿ ಫೋರ್ಸ್ ಇದೆ. ಇದು ಆಳನೂ ಕಾಣಿಸ್ತಿದೆ, ಸಖತ್ತು ಫೋರ್ಸ್ ಇದೆ. ಜೀಪ್ ಹೋಗುತ್ತೆ. ಇದಂತೂ ಒಳ್ಳೆ ಮಜಾ. ನೀರಲ್ಲೇ ಹೋಗ್ತಾ ಇರೋದು ನಾವು. ಇದೊಂಥರ ನೀರಲ್ಲೇ ಟ್ರಕ್ಕಿಂಗು. ಅಲ್ಲಿ ನೋಡಿ ಮೇಲ್ಗಡೆ ನೋಡಿಲಿ ನೀರು ಹೆಂಗೆ ಬರ್ತೀವಿ ನೋಡು, ಕ್ರೇಜಿ. ಬರೀ ನೀರಲ್ಲೇ ವಾಟರ್ ಫಾಲಲ್ಲೇ ಟ್ರಕ್ಕಿಂಗು. ಪಚ 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 ಹಿಂದೆ ಪಚ 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 ಜಿಂಗಾಲೆ ಜಿಂಗಾಲೆ ಚಿಂಗಾಲೆ. ನೋಡಿ ಇಲ್ಲಿ ನಮ್ಮ ಹುಡುಗರು ಬಂದರು, ಕಿತ್ಕೊಂಡ್ರು, ತಿಂದರು. ಎಲ್ಲ ಕಾಡಿಂದ ಬೆಳೆದಿರೋದು, ಎಲ್ಲರ ಆಸ್ತಿ ಅಂದ್ಬಿಟ್ಟು ಯಾರನ್ನ ಕೇಳಿಲ್ಲ, ಕಿತ್ಕೊಂಡು ತಿಂತಾ ಇದ್ದಾರೆ ಆರಾಮಾಗಿ. ಬಟ್ ಫ್ರೆಶ್ ಆಗಿ ಸಾಕಾಗಿದೆ ಮಳೆಯಲ್ಲಿ. ಇನ್ನು ಕಾಯ ಅಲ್ಲಿ ಮ್ಯಾಗಿ ತಿನ್ಕೊಂಡ್ವಿ. ಮ್ಯಾಗಿ ತಿನ್ಕೊಂಡು ಅಲ್ಲಿಂದ ಹಿಂಗೆ ಒಳಗಡೆ ಬರಬೇಕು. ಇಲ್ಲಿಂದ ಒಳಗಡೆ ರೋಡ್ ಅನಿಸುತ್ತೆ. ಇಲ್ಲಿಂದ ಎಷ್ಟು ಜನ ಅಂತ ಗೊತ್ತಿಲ್ಲ. ಸೌಂಡ್ ಜೋರಾಗಿ ಕೇಳಿಸ್ತಿದೆ. ಅಲ್ಲೆಲ್ಲೂ ಫಾಲ್ಸ್ ಬಿಡೋ ಫೋಟೋ ಕಾಣಿಸ್ತಿದೆ. ನೋಡಿ, ಇದೆಲ್ಲ ಫಾಗ್ ಮುಚ್ಕೊಂಡಿದೆ, ಕ್ಲೀನಾಗಿ ಫುಲ್ಲು ವೈಟ್ ಫಾಗ್ ಮುಚ್ಕೊಂಡಿದೆ. ಎಲ್ಲಣ್ಣ ಇಲ್ಲಿ ಬೀಸ್ತಾನೆ ಅದು? ಇಲ್ಲ ಅಣ್ಣ, ಅಲ್ವಾ? ಅಲ್ಲ, ಕಡ್ಡಿ. ಉಯ್ ಎಲ್ಲಾಡ್ತಿದೆ ಹಂಗೆ ಇರೋ. ಓ ಸ್ವಲ್ಪ ಕಾಲು ಜಾರದು, ಮೊಬೈಲ್ ಬಿಟ್ಟು ಕೆಳಗಡೆ. ಪಾತಾಳ ಫುಲ್ಲು ಫೋರ್ಸು. ಉಯ್ ನೋಡಿ ಗುರು. ಓ ಕ್ರೇಜಿ ದೂದ್ ಸಾಗರ್, ಯೋ ಬ್ಯೂಟಿ. ಓ ಕೈ ಶಾಲ ಇಟ್ಕೋಬೇಕು. ಎಲ್ರಿಗೂ ಹೇಳ್ತಿದ್ದೆ ನಾನು, ಬೀಳ್ತೀರಾ, ಸ್ಲಿಪ್ಪರ್ ಇದೆ, ಹುಷಾರು ಅಂತ. ನಾನೇ ಸರಿಯಾಗಿ ಸ್ಲಿಪ್ಪಾಗಿ ಬಿದ್ದೆ. ಈ ಥರ ಕೆಸರಲ್ಲಿ ಇನ್ನೂ ಫುಲ್ ಕೆಸರಿತ್ತಲ್ಲಿ, ಕೆಸರಲ್ಲಿ ಜಾರು ಬಿದ್ದೆ. ಯಾರು ಬೀಳ, ನಾನೇ ಬಿದ್ದೆ. ನಗ್ತಾವಳೆ, ಬೀಳಬೇಕು. ಬೀಳಲ್ಲ, ಐ ಆಮ್ ಸ್ಟ್ರಾಂಗ್. ಈಗ ನಡಿ ಬೀಳ್ತೆ ಕಣೆ, ನೀನು ಬೀಳಬೇಕು, ನಾನು ನೋಡ್ಬೇಕು ಅಷ್ಟೇ. ಇವಾಗ ಇಲ್ಲಿಂದ ಶುರು, ಬ್ಯೂಟಿಫುಲ್ ವ್ಯೂ. ದೂದ್ ಸಾಗರ್ದು ತೋರಿಸ್ತೀನಿ ನೋಡಿ, ಕ್ರೇಜಿ ಹೆಂಗಿದೆ ಅಂತ. ಮಳೆ ಜೋರಾಗಿ ಬಂದ್ಬಿಡ್ತು, ನಿಂತ್ಕೊಂಡ್ಬಿಟ್ರಿ. ವ್ಯೂ ದೂದ್ ಸಾಗರ್ ಕಾಣಿಸ್ತಾನೆ ಇಲ್ಲ. ಅಲ್ಲಿದೆ ಆ ಬ್ಯಾಕ್ ಸೈಡು, ಇದು ಫಾಗಲ್ಲಿ ಆ ಮರಳಿಂದ ಕ್ರೇಜಿ ಇದೆ ವ್ಯೂ ಮಾತ್ರ. ಲಾಸ್ಟ್ ಫೇಸ್ ಆಫ್ ದೂದ್ ಸಾಗರು ಹಿಂಗಿದೆ. ಓ ಮೈ ಗಾಡ್, ಬ್ಯೂಟಿ. ಏನು ಗುರು ಇದು, ಅಡ್ವೆಂಚರ್ ಮೇಲೆ ಅಡ್ವೆಂಚರ್ ಇವತ್ತು. ವಾಟರ್ ಕ್ರಾಸಿಂಗ್ಗಳು, ಸಣ್ಣ ಹುಳಗಳು, ಮಳೆಗಳು, ಹಾವುಗಳು, ಜಲಪಾತಗಳು, ಅಡ್ವೆಂಚರ್ಸ್ಗಳು, ಗಳು ಇನ್ಯಾವುಗಳು ಇದೆ.
ಸಿಂಹ, ಕಳ್ಳ, ಹುಲಿ, ಚಿರತೆ, ಸ್ನ್ಯಾಕ್. ಇಲ್ಲಿ ಬಂದ್ರಿ ದಾರಿನೇ ಮಿಸ್ ಆಗೋಯ್ತು, ದಾರಿ ಕಾಣಿಸ್ಲೇ ಇಲ್ಲ. ಆಮೇಲೆ ಗೈಡ್ ಮುಂದೆ ಹೋಗಿ ದಾರಿ ತೋರಿಸ್ತಿದ್ದಾರೆ. ಈ ಥರ ಎಲ್ಲ ಒಂದು ಅಡ್ವೆಂಚರು ಯಪ್ಪ, ಫಸ್ಟ್ ಟೈಮ್ ಇನ್ ಲೈಫ್ ಫಾರ್ ಅ ವಾಟರ್ ಫಾಲ್ ಟ್ರೆಕ್. ಈ ಥರ ಒಂದು ಎಕ್ಸ್ಪೀರಿಯೆನ್ಸು, ಈ ಥರ ಒಂದು ಎಕ್ಸ್ಟ್ರೀಮ್ ಮಾಡ್ತಿರೋದು ಫಸ್ಟ್ ಟೈಮ್. ಓ ಕ್ರೇಜಿ, ಇಷ್ಟು ಎಕ್ಸ್ಟ್ರೀಮು. ಓ ಮೈ ಗಾಡ್, crazy man, this is such a beauty. आराम से नडी मेत्तु नडी आराम नडी. कैन यू प्लीज गो आराम से ಕೆಳಗಡೆ ಹೋಗ್ಬೇಡ. ಹಾಂ ಹಂಗೆ ಹೋಗಿ ಕೈ ಕೊಡಿ. ಹಾಂ ಹಂಗೆ ಹೋಗು. ಇಲ್ಲಿ ಕಾಲಿಕ್ಕೋ. Oh my God, what a beauty, man. Yes. Crazy, Nikita. ಇನ್ಸ್ಟಂಟ್ ಪ್ಲಾನ್ ಮಾಡಿದಕ್ಕೂ ಸಾರ್ಥಕ ಆಗೋಯ್ತೆ. ಹಾಂ, ಇನ್ಸ್ಟಂಟ್ ಪ್ಲಾನ್ ಮಾಡಿದಕ್ಕೂ ಸಾರ್ಥಕ ಆಗೋಯ್ತು. ದೂದ್ಸಾಗರ್ ತೋರಿಸ್ತು ನೋಡಿ, ಈಗ ಬಂತು ವ್ಯೂ. ದೂದ್ಸಾಗರ್ ತೋರಿಸ್ತು ನೋಡಿ ಈಗ. ರೆಡಿ, 1 2 3 ಗೋ. ಬ್ಯೂಟಿ, ಏನು ಕ್ರೇಜಿ ಗುರು, ಸ್ವರ್ಗ. ಇದು ಲಾಸ್ಟ್ ಫಾಲ್. ಇದು ರೈಲ್ವೆ ಟ್ರ್ಯಾಕ್ ಅಲ್ಲಿ ಮೇಲ್ಗಡೆ ಇದೆ, ಅದ್ರ ಮೇಲ್ಗಡೆನೂ ಫಾಲ್ಸ್ ಇದೆ. ಇನ್ನೂ ಸಖತ್ ಹೈಟ್ ಇದೆ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಇದು ಲಾಸ್ಟ್ ಕೆಳಗಡೆ ಪಾಯಿಂಟ್ ಇದು. ವಾವ್, ಬ್ಯೂಟಿ. ಇದಕ್ಕೋಸ್ಕರ ನಾವು ಇಷ್ಟು ದೂರ ಬಂದಿದ್ದು. ನನ್ನ ವಾಯ್ಸ್ ಕೇಳಿಸ್ತಿದೆ ಇಲ್ವೋ ಗೊತ್ತಿಲ್ಲ. ವಾಟರ್ ಫಾಲ್ ನಾಶೆ ತುಂಬ ಇದೆ. ಸ್ವರ್ಗ ನೋಡ್ಗೋರು, ಸ್ವರ್ಗ. ಓ ಜಲಪಾತ ಇದಂದ್ರೆ ಇದು ದೂದ್ಸಾಗರ. ಕರೆಕ್ಟಾಗಿಟ್ಟಿದ್ದಾರೆ ಹೆಸರು. ಬ್ಯೂಟಿ. ನನ್ನ ವಾಯ್ಸೇ ಕೇಳಿಸ್ತಾ ಇಲ್ಲ. ಒಂದು ವಾರ ಹುಷಾರ್ ತಪ್ಪಿ ಮಲ್ಕೊಂಡ್ರೂ ಪರವಾಗಿಲ್ಲ. ದಿಸ್ ಈಸ್ ರಿಯಲಿ ವರ್ತ್. ವಂಡರ್ಫುಲ್, ಸೂಪರ್. ಯೇ. ಸೊ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೂಲೆಂ ಸ್ಟೇಷನ್ಗೆ ರಿಟರ್ನ್ ಬಂದಿದ್ದೇವೆ. ರಿಟರ್ನ್ ಬಂದಾಗ ಆಲ್ಮೋಸ್ಟು 6:45 ಆಗಿತ್ತು. ಈಗ 10:15ಗೆ ಆ್ಯಕ್ಚುಲಿ ವಾಸ್ಕೋ ಎಕ್ಸ್ಪ್ರೆಸ್ಸು ವಾಸ್ಕೋ ಡಿ ಗಾಮಾದಿಂದ ಬಿಡುತ್ತೆ. ಇಲ್ಲಿ ಬರೋದಕ್ಕೆ 12:15 ಆಗುತ್ತೆ. ಸೊ ನಾವು ಇಲ್ಲಿ ಬಂದು ಆಲ್ಮೋಸ್ಟ್ 2.5 ಅವರ್ ಆಯಿತು. ಇನ್ನೂ 2 ಅವರ್ ಕಾಯಬೇಕಿಲ್ಲೇ. ಬಟ್ ಅನ್ಫಾರ್ಚುನೇಟ್ಲಿ ಇದು ತುಂಬ ರಿಮೋಟ್ ಸ್ಟೇಷನು. ಏನಂದರೆ ಏನು ಫೆಸಿಲಿಟೀಸ್ ಇಲ್ಲ, ಇನ್ಕ್ಲೂಡಿಂಗ್ ವಾಶ್ರೂಮ್ ಸಮೇತ ಇಲ್ಲ. ಒಂದು ಲಗೇಜ್ ರೂಮ್ ಇಲ್ಲ, ಒಂದು ಕ್ಲಾಕ್ ರೂಮ್ ಇಲ್ಲ. ವಾಶ್ರೂಮ್ ಇದ್ದಾವೆ, ಕ್ಲೀನಾಗಿಲ್ಲ, ಲಾಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಒಂದು ಸಣ್ಣ ಹಳ್ಳಿ ಇದೆ, ಅಲ್ಲೊಂದು ಫ್ಲೈಓವರ್ ಕಾಣ್ತಿದೆ. ಆ ಫ್ಲೈಓವರ್ ಕ್ರಾಸ್ ಮಾಡಿಬಿಟ್ಟು ಆ ಕಡೆ ಹೋದರೆ ಒಂದು ಸಣ್ಣ ಹಳ್ಳಿ ಇದೆ. ಅಲ್ಲೇನು ಅಂಥದ್ದೇನು ನಿಮಗೆ ಸಿಗೋದಿಲ್ಲ. 7:30 ಮುಚ್ಚಿಬಿಟ್ರು. ನಾನು ಆ್ಯಕ್ಚುಲಿ ಹೊಟ್ಟೆ ಹಸುವಾದರೆ ಇಲ್ಲಿ ಒಂದು ಶಾಪ್ ಇದೆ, ಇಲ್ಲೊಂದು ಶಾಪ್ ಇದೆ, ಆ ಕಡೆ ಒಂದು ಶಾಪ್ ಇದೆ, ಟೀ ಶಾಪು. ಅಲ್ಲಿ ತೊಗೊಂಡು ತಿನ್ನೋಣ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ಮುಚ್ಚಿಬಿಟ್ಟಿದ್ದಾರೆ. ಇವಾಗ ನಾವು ಊಟ ಮಾಡೋಕ್ಕೆ ಕೂಡ ಆಗಲಿಲ್ಲ. ಏನು ಸ್ನ್ಯಾಕ್ಸ್ ಇತ್ತು ಅದನ್ನು ತಿನ್ಕೊಂಡ್ವಿ. ಆ್ಯಕ್ಚುಲಿ ಫುಲ್ಲು ಅಸಿಡಿಟಿ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ಬರೀ 2 ಇಡ್ಲಿ ಒಂದು ವಡೆ ತಿಂದ್ಕೊಂಡೆ ನಾನು 30 ಕಿಲೋಮೀಟ್ರು ಆಲ್ಮೋಸ್ಟ್ ಟ್ರಕ್ ಮಾಡಿದ್ದೀವಿ. ಸೊ ಆಚೆ ಕಡೆ ಹೋಗೋಣ ಅಂತಂದರೆ ಇಲ್ಲಿ ಎಂಟ್ರಿ ಇದೆ. ಆ ಎಂಟ್ರಿ ಇದೆ ಅಲ್ವಾ, ಆ ಎಂಟ್ರಿಯಿಂದ ಒಳಗಡೆ ಹೋದರೆ ಬೆಳಗ್ಗೆ ಹೋಗಿ ಟ್ರೈ ಮಾಡಿದ್ವಿ, ಅಲ್ಲಿ ನಾನು ಸಿಗ್ಬೋದೇನೋ ಅಂತ. ನಾನು ನಿಖಿತ ಸಖತ್ ರಿಮೋಟ್ ಅಂದರೆ ರಿಮೋಟ್ ಇದೆ. ಅಂದರೆ ಏನು ತುಂಬ ಲೋಕಲ್ ಆಗಿದ್ದಾರೆ, ಅಂದರೆ ಸ್ಲಮ್ ಥರ. ಮತ್ತು ಇಲ್ಲಿಂದ ಕ್ವಾರ್ಟರ್ಸ್ ಏನಿದೆ ರೈಲ್ವೇಸ್ದು ಅದಿದೆ. ಮತ್ತು ಸಣ್ಣ ಪುಟ್ಟ ಗುಡಿಸ್ಲುಗಳು ಮತ್ತು ಆ ಥರ ಇದ್ದಾವೆ. ನಮಗೇನೋ ಆ ಕಡೆ ಸೇಫ್ ಅನಿಸಿಲ್ಲ. ಈಗ ಆ ಕಡೆ ಹೋಗೋಕ್ಕೂ ಆಗೋಲ್ಲ, ಇಲ್ಲೂ ಏನೂ ಸಿಗ್ತಾಯಿಲ್ಲ. ಇಲ್ಲಿ ಏನಂದರೆ ಏನೂ ಇಲ್ಲ. ಸೊ ಇನ್ನೊಂದು 2 ಅವರ್ಸ್ ವೆಯ್ಟ್ ಮಾಡಬೇಕು. ನೋಡಿ
ಆ್ಯಕ್ಚುಲಿ ನೋಡಿ, ಈಗ ದುಡ್ಡಿದೆ ನಮ್ಮ ಹತ್ರ, ದುಡ್ಡಿದೆ, ಸ್ಪೆಂಡ್ ಮಾಡೋಕ್ಕಾಗುತ್ತೆ. ಬಟ್ ಇಲ್ಲೇನೂ ಸಿಗ್ತಾ ಇಲ್ಲ. ಈ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ. ಓಕೆ, ಸೊ ನಾನು ನೋಡಿರ್ತೀರ ಲಾಸ್ಟು ರೈಲ್ವೆ ಸ್ಟೇಷನಲ್ಲಿ ವಿಡಿಯೋ ಎಂಡ್ ಮಾಡಿದ್ದೆ. ಅಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಟೈಮ್ ನನ್ನ ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಬಂತು, ಡಿಲೇ ಏನಾಗಿಲ್ಲ. 12:30 ಕರೆಕ್ಟಾಗಿ ಬಂತು. ಅಲ್ಲಿ 12:30 ಬಿಟ್ಟಿದ್ದಕ್ಕೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಒಂದು 11:45 ಬಂದ್ಬಿಡ್ತು. ಆ್ಯಕ್ಚುಲಿ ಇದ್ದಿದ್ದು 12:30 ಬರಬೇಕು ಅಂತ ಯಶವಂತಪುರಕ್ಕೆ, ಬಟ್ ಇನ್ನೂ ಬೇಗನೆ ಬಂತು ಟ್ರೈನು. ಸೊ ಆಲ್ಮೋಸ್ಟ್ ಎಲ್ಲ ಕ್ರೇಜಿ ಆಗಿತ್ತು. ತುಂಬ ದಿನ ಆದಮೇಲೆ ನಾನು ನಿಖಿತ ಇಬ್ಬರೇ ಹೋಗಿ ಟ್ರಾವೆಲ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇನ್ನೂ 11 ಗ್ರೂಪ್ ಹುಡುಗರ ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರಿದ್ದಿದ್ದು ನಮ್ಗೆ ಒಂಥರ ಖುಷಿ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಕಲಾಗಿ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಒಳ್ಳೆ ಇದಾಗಿದ್ರು ಹುಡುಗರು. ಸೊ ಎಂಜಾಯ್ ಮಾಡಿದ್ವಿ. ವಿಡಿಯೋ ಮೋಸ್ಟ್ಲಿ ಸ್ವಲ್ಪ ಲೆಂತಿಯಾಗಿ ಬಂದಿರುತ್ತೆ, ಬಿಕಾಸ್ ಎಲ್ಲ ಅಡ್ವೆಂಚರ್ಸ್ ವಾಟರ್ ಕ್ರಾಸಿಂಗ್ ಎಲ್ಲ ಹಾಕಿದ್ದೀನಲ್ವಾ. ಸೊ ಇಲ್ಲಿವರೆಗೂ ನೋಡಿರೋ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಂಗೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಬೇರೆ ಬೇರೆ ವೀಡಿಯೋಸ್ ಹಾಕಿದ್ದೀನಿ, ಫುಲ್ ಕ್ರೇಜಿಯಾಗಿ ಚೆನ್ನಾಗಿದ್ದಾವೆ. ಸೊ ಅಂಟಿಲ್ ದೆನ್, ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ. ಲಡಾಖ್ ವೀಡಿಯೋಸು ಹಾಕಬೇಕು. ಸೆಕೆಂಡ್ ಒಂದು 3 ಮೆಮೊರಿ ಕಾರ್ಡ್ ಫಿಲ್ ಆಗಿತ್ತು. ಅದರಲ್ಲಿ ಒಂದು ಮೆಮೊರಿ ಕಾರ್ಡ್ ಬಂದ್ಬಿಟ್ಟು ಸ್ವಲ್ಪ ಹಾರ್ಡ್ ಡಿಸ್ಕಲ್ಲಿ ಹಾಕಿದ್ದೆ, ಅದು ಕರಪ್ಟ್ ಆಗಿಬಿಟ್ಟಿದೆ. ರಿಕವರಿ ಮಾಡಿಸ್ತಾ ಇದ್ದೀನಿ, ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಅಂಟಿಲ್ ದೆನ್ ಈ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ. ಒಂದೇ ಮಾತ್ರ. ಜೈ ಕರ್ನಾಟಕ.